MCC ಅವರು 12ನೇ ತಾರೀಕಿಗೆ ಸಹ ರಿಸಲ್ಟ್ ಕೊಡುವಂತದ್ದು ಅನುಮಾನ ಇದೆ. ರೀಸನ್ ಏನಂದ್ರೆ ಅದೃಷ್ಟಕ್ಕೆ ದುರಾದೃಷ್ಟಕ್ಕೆ ಅದು ಏನು ಅನ್ಕೊಳ್ಬಹುದು ಪೇರೆಂಟ್ಸು. ಈಗಾಗ್ಲೇನೆ ಏನು ಸರ್ಕಾರಿ ಕಾಲೇಜುಗಳಿಗೆ ಇಷ್ಟು ತಡವಾಗಿ ಅವರು ಸೀಟ್ ಮ್ಯಾಟ್ರಿಕ್ಸ್ ಅನ್ನು NMC ಅವರು ಇನ್ಕ್ರೀಸ್ ಮಾಡಿದ್ರು. ಇನ್ನು ಪ್ರೈವೇಟ್ ಕಾಲೇಜವರು ಕೆಲವರು ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ಸಹ ಸೀಟ್ ಮ್ಯಾಟ್ರಿಕ್ಸ್ ಸೀಟ್ಗಳು ಇನ್ಕ್ರೀಸ್ ಆಗುತ್ತೆ, ಪರ್ಮಿಷನ್ ಕೊಡುತ್ತೆ ಅನ್ನುವಂಥದ್ದು ಒಂದು ಚರ್ಚೆ. ನಮ್ಮ ರಾಜ್ಯದ ಕಾಲೇಜುಗಳು ಇದಾವೆ ಇಲ್ಲ ಅನ್ನುವಂಥದ್ದು ನನಗೆ ಮಾಹಿತಿ ಇಲ್ಲ. ಬಟ್ ಆದ್ರೆ ಒಂದಷ್ಟು ದೇಶದ ಸರ್ಕಾರಿ ಖಾಸಗಿ ಮೆಡಿಕಲ್ ಕಾಲೇಜುಗಳ ಸೀಟ್ ಸಹ ಜಾಸ್ತಿ ಆಗ್ತಾ ಇದೆ. ಅದು ಏನಾದ್ರೂ ಇವರು ಜಾಸ್ತಿ ಮಾಡ್ತು ಅಂತಂದ್ರೆ MCC ಅವರು ಅವರ ಶೆಡ್ಯೂಲ್ ಫಾಲೋ ಮಾಡ್ಲಿಕ್ಕೆ ಆಗಲ್ಲ. ಅವರಿಗೆ ನಂಬಿ ನಾನು ನಿಮ್ಗೆ ಇಲ್ಲಿ ನಾನು ಬೇರೆ UG ಕೋರ್ಸ್ಗಳಿಗೆ ಅಡ್ಮಿಷನ್ ಹೋಲ್ಡ್ ಮಾಡುವಂತದ್ದಕ್ಕೂ ಆಗಲ್ಲ. ಹಾಗಾಗಿ ಎನಿವೆ ಈಗ ಹೆಚ್ಚು ಸೀಟು 300 ಏನು ನಮ್ಮ ಈಗ ರಾಜ್ಯ ಸರ್ಕಾರ ಏನು 400 ಸೀಟ್ಗಳು ಬಂದಿದೆ, ಇದನ್ನಂತೂ ಹಾಕಿ ನಾನು ರೀರನ್ ಮಾಡುವಂತದ್ದಕ್ಕಂತೂ ನನ್ನ ಕೈಯಲ್ಲಿರುವಂತದ್ದು ಇದು. ಹಾಗಾಗಿ ಅದೊಂದು ರೀರನ್ ಮಾಡ್ತೀನಿ. ಎಲ್ಲಾ ಸುಸೂತ್ರವಾಗಿ ಹೋಗಿ AICT ಅವರು ಏನಾದ್ರು ನಮ್ಮ ಟೈಮ್ ಟೇಬಲ್ ಮುಂದುವರೆದ್ರೆ ನಮ್ಮ ಮುಂದಿನ ಸುತ್ತಿನ ಮುಂದಿನ ತೀರ್ಮಾನಗಳು ಟೈಮ್ ಟೇಬಲ್ ಸ್ವಲ್ಪ ಬದಲಾವಣೆ ಆಗಿರುತ್ತೆ. AICT ಅವರು ಏನಾದ್ರು 15ನೇ ತಾರೀಕು ಕಟ್ ಆಫ್ ಮುಂದುವರಿಸಲಿಲ್ಲ ಅಂತಂದ್ರೆ ನಮ್ಮ ತೀರ್ಮಾನಗಳು ಬೇರೆ ಆಗಿರುತ್ತೆ. ಮೆಡಿಕಲ್ ವಿದ್ಯಾರ್ಥಿಗಳು ಚಾಯ್ಸ್ 2 1 ಹಾಕ್ತಾರೆ, ಅಡ್ಮಿಷನ್ ಆಗಿದ್ದೀರಾ ಬಿಡಿ. 2 ಹಾಕಿದ್ರಿ, ಕೆಲವರು 3 ಹಾಕಿದ್ರಿ, 2 ಹಾಕಿದವರು ಫೀಸ್ ಕಟ್ಟಿದ್ರಿ, 3 ಹಾಕಿದ್ರಿ, ಮತ್ತೆ 4 ಹಾಕಿ ಹೊರಗಡೆ ಹೋಗಿದ್ರಿ. ನಾವು ಮೊದಲನೇ ಸುತ್ತಿನ ಚಾಯ್ಸ್ ಮುಗಿದ ನಂತರ ನಿಮಗೇನು ರಿಅರೇಂಜ್ ಮಾಡೋದಕ್ಕೆ ಬಿಟ್ಟಂತಹ ಸಂದರ್ಭದಲ್ಲಿ ಚಾಯ್ಸ್ 3 ಹಾಕಿರುವಂತವ್ರು ತಮ್ಮಲ್ಲಿ ಮೆಡಿಕಲ್ ಆಪ್ಷನ್ ಇತ್ತು ಅಂತಂದ್ರೆ 1 ಲಕ್ಷ ಕಾಶ್ ಅಂಡ್ ಡೆಪಾಸಿಟ್ ಕಟ್ಟಿ ಅಂತ ನಾವು ಹೇಳಿದ್ವಿ. ಚಾಯ್ಸ್ 2 ಹಾಕಿದ್ದವ್ರು ಮೆಡಿಕಲ್ ಸಿಕ್ಕಿದಂತವ್ರು, ಡೆಂಟಲ್ ಸಿಕ್ಕಿದಂತವ್ರು ತಾವು ಕೋರ್ಸ್ ಫೀಸ್ ಅನ್ನ ಕಟ್ಟಿರ್ತೀರ. ನಿಮ್ಗಳನ್ನೆಲ್ಲದನ್ನು ನಾವು ಅಂದ್ರೆ ನೀವು ಯಾವಾಗ 26ನೇ ತಾರೀಕು 1 ಗಂಟೆಯವರೆಗೆ ನಿಮ್ಗೆ ಕಾಶ್ ಅಂಡ್ ಡೆಪಾಸಿಟ್ ಕಟ್ಟುವಂತದ್ದಕ್ಕೆ ಮತ್ತೆ ರೀಅರೇಂಜ್ ಮಾಡುವಂತದ್ದಕ್ಕೆ ಅವಕಾಶವನ್ನ ಕೊಟ್ಟಿದ್ವಿ. ಅಲ್ಲಿವರೆಗೆ ನೀವು ಏನ್ ಮಾಡಿದ್ರಿ ಆ ಒಂದು ಆಪ್ಷನ್ಗಳನ್ನ ತಗೊಂಡು ನಾವು ಸೆಕೆಂಡ್ ರೌಂಡ್ ಕಂಬೈನ್ಡ್ ಸೀಟ್ ಅಲಾಟ್ಮೆಂಟ್ ಮಾಡಿ ನಿಮಗೆ ಮಾಕ್ ಆರ್ ಪ್ರಾವಿಷನಲ್ ಅಂತ ಹೇಳಿದ್ವಿ. ಈಗ ಮೆಡಿಕಲ್ ಮತ್ತೆ ಡೆಂಟಲ್ ಅವರಿಗೆ 26ನೇ ತಾರೀಕು 1 ಗಂಟೆವರೆಗೆ ನೀವೇನ್ ಆಪ್ಷನ್ಗಳನ್ನ ಎಂಟ್ರಿ ಮಾಡಿ ಇಟ್ಟಿದ್ರಿ ಅದೇ ಇದನ್ನ ನಾವು ನಿಮಗೆ ಎನೇಬಲ್ ಮಾಡ್ತಾ ಇದೀವಿ. ಉಳಿದಂತವರಿಗೆ ಎಕ್ಸೆಪ್ಟ್ ಡೆಂಟಲ್ ಅಂಡ್ ಮೆಡಿಕಲ್ ಬಿಟ್ಟು ಏನು ಆಯುಷ್ ಇಂಜಿನಿಯರ್ ಉಳಿದಂತವರಿಗೆ ಯಾರು ನೀವು 2ನೇ ಸುತ್ತಿನ ನಂತರ ತಾವು ಏನು ಚಾಯ್ಸ್ಗಳನ್ನ ಹಾಕಿದ್ರಿ, ಚಾಯ್ಸ್ 2 ಹಾಕಿದ್ರಿ, 3 ಹಾಕಿದ್ರಿ, ನಿಮ್ಗಳಿಗೆ ಅವನ್ನ ಎನೇಬಲ್ ಮಾಡ್ತಾ ಇದೀವಿ. ಈಗ ಮೆಡಿಕಲ್ ಮತ್ತು ಡೆಂಟಲ್ ಅವರು ಲಾಗಿನ್ ಓಪನ್ ಮಾಡ್ತು ಅಂತಂದ್ರೆ ಯಾರು ಕಾಶ್ ಅಂಡ್ ಡೆಪಾಸಿಟ್ ಕಟ್ಟಿರುವಂತವ್ರು, ಚಾಯ್ಸ್ 2 ಹಾಕಿರುವಂತವ್ರು 26ನೇ ತಾರೀಕು 1 ಗಂಟೆ ತನಕ ತಾವೇನು ಅರೇಂಜ್ ಎಲ್ಲ ಮಾಡಿದ್ರಿ ಆ ಒಂದು ಅರೇಂಜ್ ಅಲ್ಲಿ ತಮ್ಗೆ ತಮ್ಮ ಲಾಗಿನ್ ನಲ್ಲಿ ಕಾಲೇಜುಗಳು ಕಾಣ್ತವೆ. ಉದಾಹರಣೆಗೆ ವಿಜಯನಗರ ಕಾಲೇಜಲ್ಲಿ, ಚಿಕ್ಕಬಳ್ಳಾಪುರ ಕಾಲೇಜಲ್ಲಿ, ಮೈಸೂರು ಕಾಲೇಜಲ್ಲಿ, ಬೆಳಗಾಂ ಕಾಲೇಜಲ್ಲಿ ಸೀಟ್ ಜಾಸ್ತಿ ಆಗ್ಬಿಟ್ಟಿದೆ. ಹಾಗಾಗಿ ನೀವು ಅಕ್ಕಣಕ್ ಕೊಡ್ಬೇಕು. ಯಾಕೆ ಕೊಡ್ಬೇಕು? ನೀವು ತೆಗೆದು ನೋಡಿ ವರ್ಚುವಲ್ ವೇಕೆನ್ಸಿನಲ್ಲಿ ಅವ್ರದ್ದೇನ್ ಇಂಟೇಕ್ ಇತ್ತು ಆ ಸೀಟ್ ಸಿಕ್ತು. ಅದ್ರಲ್ಲಿ ವರ್ಚುವಲ್ ಅಲ್ಲಿ ತೆಗೆದು ನೋಡಿ 10-15 ಹುಡುಗರು ಅಷ್ಟೇನೆ ಆ ಕಾಲೇಜಿಗೂ ಅಡ್ಮಿಷನ್ ಆಗಿದ್ದಾರೆ. ಇನ್ನು 40 ಇನ್ನು 100-150 ಸೀಟ್ಸ್ ಎಲ್ಲ ವರ್ಚುವಲ್ ವೇಕೆನ್ಸಿಸ್ ನಲ್ಲಿ ಇತ್ತು. ಯಾರೊಬ್ಬ ಹೋಲ್ಡ್ ಮಾಡಿದ್ದ. ನಾವ್ ಹೇಳಿದೀವಿ ಯಾವ್ದು ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಅವ್ನು ಅಪ್ಗ್ರೇಡ್ ಆಗ್ಬೋದು. ಆಟೋಮೆಟಿಕ್ ಆಗಿ ಆ ಸೀಟ್ ರಿಲೀಸ್ ಆಗುತ್ತೆ. ರಿಲೀಸ್ ಆದಾಗ ಇನ್ನೊಬ್ಬಂಗ್ ಅಲರ್ಟ್ ಆಗುತ್ತೆ ಅಂತ. ಅದು 50 ರಿಲೀಸ್ ಆಗ್ಬೋದು, 100 ರಿಲೀಸ್ ಆಗ್ಬೋದು, ರಿಲೀಸ್ ಆಗ್ಲೇನೂ ಇರ್ಬೋದು. ಅದೇ ರೀತಿ ಈಗ 8 ಕಾಲೇಜಲ್ಲಿ ಸೀಟು ಎಕ್ಸ್ಟ್ರಾ ಆಗಿದೆ ಅಂತಂದ್ರೆ ಹೊಸ ಕಾಲೇಜಲ್ಲ ಸೀಟ್ ಎಕ್ಸ್ಟ್ರಾ ಆಗಿರೋದು. 8 ಇರೋ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಎಕ್ಸ್ಟ್ರಾ ಆಗಿದೆ ಅಂದ್ಮೇಲೆ ಆಲ್ರೆಡಿ ವರ್ಚುವಲ್ ವೇಕೆನ್ಸಿಸ್ ಇದೆ. 8,000 ಸೀಟ್ಗಳನ್ನ ಹೋಲ್ಡ್ ಮಾಡಿ ಇಟ್ಕೊಂಡಿರೋರು ಯಾವುದೇ ಸಂದರ್ಭದಲ್ಲಿ ರಿಲೀಸ್ ಆಗ್ಬೋದು. ಹಾಗಾಗಿ ನೀವು ಮ್ಯಾಕ್ಸಿಮಮ್ ಸೀಟ್ ಆಪ್ಷನ್ಸ್ ನ ಎಂಟ್ರಿ ಮಾಡಿ ಅಂತ ನಾವ್ ಹೇಳಿದೀವಿ. ತುಂಬಾ ಖುಷಿ ಇದ್ರೆ ಅಷ್ಟೇನೆ ನೀವು ಹೋಗಿ ಅಡ್ಮಿಷನ್ ಆಗಿ ಅಂತ ಹೇಳಿದೀವಿ. ಹಾಗಾಗಿ ಹೊಸದಾಗಿ ಡೆಂಟಲ್ ಮತ್ತೆ ಮೆಡಿಕಲ್ಗೆ ಇರುವಂತಹ ಸರ್ಕಾರಿ ಕಾಲೇಜುಗಳು ಏನಿದೆ ಸೀಟ್ ಜಾಸ್ತಿ ಆಗಿದೆ ಅನ್ನುವ ಕಾರಣಕ್ಕೆ ನಿಮಗೆ ಹೊಸದಾಗಿ ಎಂಟ್ರಿ ಮಾಡ್ಕೊಳ್ಳುವಂತದ್ದಕ್ಕೆ ಅವಕಾಶ ಕೊಡಲ್ಲ. ರೀಅರೇಂಜ್ ಮಾಡುವಂತದ್ದಕ್ಕೆ ನಾನು ಅವಕಾಶ ಕೊಡ್ತಾ ಇದ್ದೀನಿ. ಇದೊಂದು ಫೆಸಿಲಿಟೇಟ್ ಮಾಡ್ತಾ ಇದೀವಿ. ರೀಅರೇಂಜ್ ಯಾವುದು 26ನೇ ತಾರೀಕು 1 ಗಂಟೆ ತನಕ ತಾವೇನು ಆಪ್ಷನ್ಸ್ ರೀಅರೇಂಜ್ ಡಿಲೀಟ್ ಎಲ್ಲ ಮಾಡಿ ಇಟ್ಕೊಂಡಿದ್ರಿ ತಮ್ಮ ಲಾಗಿನ್ ಒಳಗಡೆ ಅದು ಎಂಟೈರ್ ಪೋರ್ಟ್ ಮಾಡಿರ್ತೀವಿ. ತಾವು ಅದನ್ನ ರೀಅರೇಂಜ್ ಡಿಲೀಟ್ ಮಾಡೋದಿದ್ರೆ ಮಾಡಬಹುದು, ರೀಅರೇಂಜ್ ಮಾಡೋದಿದ್ರೆ ತಾವು ಮಾಡಬಹುದು. ಉಳಿದಂತೆ ಹೊಸ ಕಾಲೇಜನ್ನ ಯಾಡ್ ಮಾಡೋದಕ್ಕೆ ಅವಕಾಶ ನಿಮ್ಗೆ ಇದೆಯಾ? ಈಗಾಗ್ಲೇ ನಾನು ಹೇಳಿದ್ದೀನಿ ಈ 8 ಗೌರ್ಮೆಂಟ್ ಕಾಲೇಜ್ ಸೀಟ್ ಆಗಿದೆ ಅನ್ನೋ ಕಾರಣಕ್ಕೆ ಅಥವಾ ನೀವು ಫಸ್ಟ್ ರೌಂಡ್ ಅಲ್ಲಿ ಯಾವುದೋ ಒಂದು ಸರ್ಕಾರಿ ಕಾಲೇಜನ್ನ ಅಥವಾ ಮತ್ತಾವುದೋ ಒಂದು ಕಾಲೇಜನ್ನ ಹಾಕಿಲ್ಲ ಅಂತ ಅನ್ನೋ ಕಾರಣಕ್ಕೆ ನಿಮ್ಗೆ ಕಾಲೇಜನ್ನ ಆಡ್ ಮಾಡೋದಕ್ಕೆ ಅವಕಾಶ ಇಲ್ಲ. ಆದ್ರೆ
ಕಾಶನ್ ಡೆಪಾಸಿಟ್ ಕಟ್ಟಿರುವಂತಹ ಮೆಡಿಕಲ್ ಡೆಂಟಲ್ ವಿದ್ಯಾರ್ಥಿಗಳು ಚಾಯ್ಸ್ 2 ಹಾಕಿ ಬಂದಿರುವಂತವ್ರು ಯಾರು ಈ ನಮ್ಮ ಸಿಸ್ಟಮ್ ಒಳಗಡೆ ಇರುವಂತವ್ರು, ಉದಾಹರಣೆಗೆ ಹೀಗೂ ಇರಬಹುದು, ಒಬ್ಬ ಇಂಜಿನಿಯರಿಂಗ್ ಸೀಟ್ ಅಲಾಟ್ ಆಗಿದೆ, ಕಾಶನ್ ಡೆಪಾಸಿಟ್ ಕಟ್ಟಿದ್ದ ಅವನು ಲಾಗಿನ್ ಒಳಗಡೆ ಮೆಡಿಕಲ್ ಕಾಲೇಜು ಇತ್ತು, ಬಟ್ ಸೆಕೆಂಡ್ ರೌಂಡ್ ಅಲ್ಲಿ ಇಂಜಿನಿಯರಿಂಗ್ ಸೀಟ್ ಅಲಾಟ್ ಆಯ್ತು ಅವನಿಗೆ ಅವ್ನ ರ್ಯಾಂಕಿಗೋಸ್ಕರ. ಆದ್ರೆ ಅವ್ನು ಕಾಶನ್ ಡೆಪಾಸಿಟ್ ಕಟ್ಟಿದ್ದಾನೆ, ಅವ್ನ ಲಾಗಿನ್ ಒಳಗಡೆ ಮೆಡಿಕಲ್ ಕಾಲೇಜು ಸೀಟ್ಗಳು ಮೆಡಿಕಲ್ ಕಾಲೇಜ್ ಇದಾವೆ ಅವ್ನ ಕಾಲೇಜ್ ಇದ್ರ ಲಾಗಿನ್ ಒಳಗಡೆ. ಇವ್ರುಗಳಿಗೆ ಎಲ್ಲರಿಗೂ ಹೊಸ ಕಾಲೇಜನ್ನ ಆಡ್ ಮಾಡೋದಕ್ಕೆ ಅವಕಾಶ ಕೊಡ್ತೀವಿ. ಯಾವಪ್ಪ ಅಂತಂದ್ರೆ ತಮ್ಗೆಲ್ಲ ಗೊತ್ತಿದೆ, ನಮ್ಗೆ ಹೊಸದಾಗಿ ಸೀಟ್ ಮ್ಯಾಟ್ರಿಕ್ಸ್ ಬಂದಿದೆ. 2 ಡೆಂಟಲ್ ಕಾಲೇಜು ನಮಗೆ ಇವತ್ತಿನ ತನಕ ರಿಸೀವ್ ಆಗಿದೆ. BGS ಮತ್ತೆ ಫಾರೂಕಿ ಡೆಂಟಲ್ ಕಾಲೇಜು ಹೊಸದಾಗಿ ಬಂದಿದೆ. ಮತ್ತೆ JNMC ಮೆಡಿಕಲ್ ಕಾಲೇಜಿಂದು ಕೆಲವು ಸೀಟ್ಗಳು ತಾವು ನೋಡ್ತೀರಾ, ನಿಮ್ಗೆ ಗೊತ್ತಿರುತ್ತೆ, ಸೀಟ್ ಮ್ಯಾಟ್ರಿಕ್ಸ್ ಪಬ್ಲಿಷ್ ಮಾಡಿದೀವಿ, ಇವರು ಬಂದಿದ್ದಾರೆ. 3000 ಮಟ್ಟದ್ದು ಸೀಟ್ ಮ್ಯಾಟ್ರಿಕ್ಸ್ ಇನ್ಕ್ರೀಸ್ ಆಗಿದೆ, ಬಟ್ ನಮಗೆ ಇಲ್ಲಿವರೆಗೆ ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ. ಬಂದ್ರೆ ಈ 4 ಕಾಲೇಜು ನಾನು ಎನೇಬಲ್ ಮಾಡ್ತೀನಿ. ಅದರಲ್ಲಿ ಒಂದು ಕಂಡೀಷನ್ ಅರ್ಥ ಮಾಡ್ಕೊಳ್ಳಿ, ಅದನ್ನ ತಾವು ಫಾರೂಕಿ ಡೆಂಟಲ್ ಮೆಡಿಕಲ್ ಕಾಲೇಜ್ ಮತ್ತು JNMC ಮೆಡಿಕಲ್ ಕಾಲೇಜು ಉಚ್ಚ ನ್ಯಾಯಾಲಯದ ಆದೇಶದ ಅನ್ವಯ ನಮಗೆ ಸೀಟ್ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಅದರಂತೆ ನಾವು ಪಬ್ಲಿಷ್ ಮಾಡ್ತಾ ಇದೀವಿ. ಈ ಸೀಟ್ ಅಲಾಟ್ಮೆಂಟು ನ್ಯಾಯಾಲಯದ ಅಂತಿಮ ಆದೇಶಕ್ಕೆ ಒಳಪಟ್ಟಿರುತ್ತದೆ, ಅದರ ಆಧಾರದ ಮೇಲೆ ತಾವು ಹಾಕ್ಬೋದು. ಯಾರು ನಮ್ಮಲ್ಲಿ ಮೆಡಿಕಲ್ ಡೆಂಟಲ್ ಮಾಕ್ ತಗೊಂಡು ತಮ್ಮಲ್ಲಿ ಇರುವಂತವ್ರು, ಕಾಶನ್ ಡೆಪಾಸಿಟ್ ಕಟ್ಟಿರುವಂತವ್ರು, ಈ ಕಾಲೇಜುಗಳು ತಾವು ಆಡ್ ಮಾಡ್ಬೋದು, ಪ್ರಿಯಾರಿಟಿ ಸೆಟ್ ಮಾಡ್ಬೋದು, ತಾವು ಡಿಲೀಟ್ ಮಾಡ್ಬೋದು, ಮಾಡೋದಕ್ಕೆ ಅವಕಾಶ ಇದೆ. ಇದು ತಮ್ಗೆಲ್ಲ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಫಸ್ಟ್ ರೌಂಡ್ ಅಲ್ಲಿ ಅಡ್ಮಿಷನ್ ಆಗಿರೋರು ಇಲ್ಲ 8 ಕಾಲೇಜಲ್ಲಿ ಸೀಟ್ ಜಾಸ್ತಿ ಆಗ್ಬಿಟ್ಟಿದೆ ನಮಗೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನಾವು ಅವಾಗ ನಾನು ಈಗಾಗ್ಲೇನೆ ಎಕ್ಸ್ಪ್ಲೈನ್ ಮಾಡಿದೀನಿ, ಯಾಕೆ ನಾವು ಫಸ್ಟ್ ರೌಂಡ್ ಅಲ್ಲಿ ಚಾಯ್ಸ್ 1 ಹಾಕ್ಲೇಬೇಕು, ನೀವು ಹೋಗ್ಲೇಬೇಕು ಅಂತ ನಾವೇನು ಹೇಳಿರ್ಲಿಲ್ಲ ಅನ್ನುವಂಥದ್ದು ಎಕ್ಸ್ಪ್ಲೈನ್ ಮಾಡಿದೀನಿ.